ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಾವು ಶಕ್ತಿಯಿಂದ ಇರಬೇಕು, ಮಸಲ್ ಡೆವಲಪ್ಮೆಂಟ್ ಆಗಬೇಕು, ಆರೋಗ್ಯದಿಂದ ಇರಬೇಕು ಅಂದರೆ ಪ್ರೋಟೀನ್ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶ. ಪ್ರೋಟೀನ್ ರಿಚ್ ಅಂತಂದರೆ ಎಲ್ಲರೂ ಏನು ಹೇಳ್ತಾರೆ? ಪ್ರಮುಖವಾಗಿ ಎಗ್, ಮೊಟ್ಟೆ ಹೇಳ್ತಾರೆ. ಆದರೆ ಮೊಟ್ಟೆ ತಿಂದಲೇ ಇದ್ದವರು ಯಾವ ರೀತಿ ಪ್ರೋಟೀನ್ನ ಸೇವನೆ ಮಾಡ್ಕೋಬಹುದು, ಆರೋಗ್ಯವನ್ನು ಕಾಪಾಡ್ಕೋಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಪ್ರೋಟೀನ್ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶ. ಪ್ರೋಟೀನ್ ಸೇವನೆಯಿಂದ ನಮ್ಮ ದೇಹದಲ್ಲಿ ಮಸಲ್ ಡೆವಲಪ್ಮೆಂಟ್ ಆಗ್ತದೆ, ಸ್ನಾಯುಗಳಿಗೆ ಒಂದು ಶಕ್ತಿಯನ್ನು ಕೊಡ್ತದೆ, ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಹಾರ್ಮೋನಲ್ ಬ್ಯಾಲೆನ್ಸ್ ಇರ್ತದೆ. ಅಂದರೆ ಈ ಹಾರ್ಮೋನ್ಗಳ ಒಂದು ಸಮತೋಲನದಲ್ಲಿ ಇರ್ತದೆ. ಹಾಗೂ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ತುಂಬಾ ಸಹಕಾರಿಯಾಗಿದೆ. ಯಾವ ರೀತಿ ಅಂದರೆ ಪ್ರೋಟೀನ್ ಯುಕ್ತ ಆಹಾರಗಳನ್ನ ನೀವು ಸೇವನೆ ಮಾಡೋದ್ರಿಂದ ಬೇಗನೆ ಹೊಟ್ಟೆ ಹಸುವಾಗೋದಿಲ್ಲ. ಆವಾಗ ನೀವು ಮೇಲಿಂದ ಮೇಲೆ ಆಹಾರ ಸೇವನೆ ಮಾಡೋದ್ರಿಲ್ಲ, ಆದ್ದರಿಂದ ತೂಕನೂ ಹೆಚ್ಚಾಗೋದಿಲ್ಲ. ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ತುಂಬಾ ಸಹಕಾರಿಯಾಗಿದೆ. ಹಾಗಾದರೆ ಈ ಪ್ರೋಟೀನ್ ಹೆಚ್ಚಾಗಿರ್ತಕ್ಕಂಥ ಆಹಾರ ಅಂತಂದರೆ ಮೊಟ್ಟೆ ಅಂತ ಹೇಳ್ತಾರೆ. ಮೊಟ್ಟೆ ತಿಂದಲೇ ಇದ್ದವ್ರು ಏನು ಮಾಡಬೇಕು? ಮೊಟ್ಟೆ ತಿಂದಲೇ ಇದ್ದರೂ ಸಸ್ಯಾಹಾರಿ ಮೂಲವಾದ ಹಲವಾರು ಒಂದು ಆಹಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನು ಸೇವನೆ ಮಾಡೋದ್ರಿಂದ ನಿಮಗೆ ಮೊಟ್ಟೆಗಿಂತಲೂ ಹೆಚ್ಚು ಪ್ರೋಟೀನ್ ನಿಮಗೆ ಸಿಗ್ತದೆ. ಅವು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಕಾಳು ಬೇಳೆಗಳು ಪ್ರಮುಖವಾಗಿ ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಮಸೂರು ದಾಲ್, ಈ ಒಂದು ಬೇಳೆಗಳನ್ನ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ 100 ಗ್ರಾಮ್ ಬೇಳೆಯಲ್ಲಿ 10 ಗ್ರಾಮ್ನಷ್ಟು ಪ್ರೋಟೀನ್ ಇದೆ. ಇದನ್ನು ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇನ್ನು ಕಡಲೆಕಾಳು, ಕಡಲೆ ಬೀಜ, ಇವುಗಳಲ್ಲಿ 100 ಗ್ರಾಮ್ ಒಂದು ಕಡಲೆ ಬೀಜದಲ್ಲಿ 19 ಗ್ರಾಮ್ನಷ್ಟು ಪ್ರೋಟೀನ್ ಇದೆ. ಇದು ನಮ್ಮ ಆರೋಗ್ಯವನ್ನು ಕಾಪಾಡ್ತದೆ. ಪ್ರಮುಖವಾಗಿ ಅತಿ ಹೆಚ್ಚು ಪ್ರೋಟೀನ್ ಇರತಕ್ಕಂತಹ ಒಂದು ಆಹಾರ ಅಂತಂದರೆ ಸೋಯಾ ಚಂಕ್ಸ್. ಈ ಸೋಯಾ ಚಂಕ್ಸ್ನಲ್ಲಿ 100 ಗ್ರಾಮ್ನಲ್ಲಿ 52 ಗ್ರಾಮ್ನಷ್ಟು ಪ್ರೋಟೀನ್ ಇದೆ. ಇದನ್ನು ನೀವು ಆಹಾರದಲ್ಲಿ ಬಳಸ್ಬೋದು, ತಿಂಡಿ ತಿನಿಸುಗಳಲ್ಲಿ ಬಳಸ್ಬೋದು, ಪಲಾವ್ಗಳಲ್ಲಿ ಬಳಸ್ಬೋದು. ಇದನ್ನು ನೀವು ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಪ್ರೋಟೀನ್ ಅಧಿಕವಾಗಿ ಸಿಗ್ತದೆ, ಹಾಗೂ ಇಮ್ಯುನಿಟಿ ಡೆವಲಪ್ಮೆಂಟ್ಗೆ ಸಹಕಾರಿಯಾಗಿದೆ, ಹಾರ್ಮೋನಲ್ ಬ್ಯಾಲೆನ್ಸ್ನಲ್ಲಿ ಇರ್ತದೆ, ಆರೋಗ್ಯವನ್ನು ಕಾಪಾಡ್ತದೆ. ಇನ್ನು ರಾಜ್ಮಾ, ಕಿಡ್ನಿ ಬೀನ್ಸ್, ಈ ಬೀನ್ಸ್ ಇದರಲ್ಲಿ ನಾರಿನಂಶ ಜಾಸ್ತಿ ಇದೆ. 100 ಗ್ರಾಮ್ ಕಿಡ್ನಿ ಬೀನ್ಸಲ್ಲಿ 23 ಗ್ರಾಮ್ನಷ್ಟು ಪ್ರೋಟೀನ್ ಇದೆ. ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ, ಫೈಬರ್ ಅಂಶ ಇದೆ, ನಾರಿನಂಶ ಇದೆ, ಪ್ರೋಟೀನ್ ಅಂಶ ಇದೆ. ಇವುಗಳನ್ನ ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಇನ್ನು ಬಾದಾಮಿನಲ್ಲಿ 100 ಗ್ರಾಮ್ನಲ್ಲಿ 25 ಗ್ರಾಮ್ನಷ್ಟು ಪ್ರೋಟೀನ್ ಅಂಶ ಇದೆ. ಬಾದಾಮಿನ ನೀವು ಸೇವನೆ ಮಾಡೋದ್ರಿಂದ ನಾರಿನಂಶ ಅಧಿಕವಾಗಿರ್ತದೆ, ಪ್ರೋಟೀನ್ ಅಧಿಕವಾಗಿ ಸಿಗ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಇನ್ನು ಪನ್ನೀರು, ಕೆಲವರು ಹಾಲು ಕುಡಿಯೋದಿಲ್ಲ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತಾರೆ. ಅಂಥವರು ಈ ಪನ್ನೀರನ್ನ ಜಾಸ್ತಿ ಸೇವನೆ ಮಾಡೋದ್ರಿಂದ ವಾರದಲ್ಲಿ 3 ರಿಂದ 4 ಬಾರಿ ಏನಾದರೂ ಈ ಪನ್ನೀರನ್ನ ನೀವು ಸೇವನೆ ಮಾಡೋದ್ರಿಂದ ಪ್ರೋಟೀನ್ ಅಧಿಕವಾಗಿ ಸಿಗ್ತದೆ. ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಆದ್ದರಿಂದ ಯಾರ್ಯಾರು ಮೊಟ್ಟೆಯನ್ನು ತಿನ್ನೋದಿಲ್ವೋ ಅಂಥವರು ಸಸ್ಯಾಹಾರಿ ಮೂಲವಾದ ನಾನು ಈಗ ಹೇಳಿದ ಎಲ್ಲ ಆಹಾರಗಳನ್ನ ನೀವು ಸೇವನೆ ಮಾಡೋದ್ರಿಂದ ಪ್ರೋಟೀನ್ ಅಧಿಕವಾಗಿ ಸಿಗ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಹಾಗೂ ಮಸಲ್ ಡೆವಲಪ್ಮೆಂಟಲ್ಲಿ ಎನರ್ಜಿ ಕೊಡೋದಕ್ಕೆ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.